ಕಂಟಿನ್ಯೂ ಮಾಡ್ತೇನೆ. ಅದೇ ಲಾಕ್ಸ್ ಉಂಟಲ್ಲ ಹೋದ ವಿಡಿಯೋದಲ್ಲಿ. ಅಂಕಲ್ ಇದು ಎಷ್ಟನೇ ಪ್ಲೇಟ್ ಇವ್ರದ್ದು? 5ನೇ ಪ್ಲೇಟ್ ಅಲ್ಲ? 5ನೇದಲ್ಲ? ಎಷ್ಟು ಬರೋದಕ್ಕೆ ನೋಡಿ. ಮಾರ್ಕೆಟ್ ಹೇಗಿದೆ, ಇದು ಸೂಪರ್ ಇದೆಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ ಕೂಡ. ಬೆಲ್ಟ್ ಇದೆ ಬ್ರೋ, ತೋರಿಸಿ ಬ್ರೋ ನಿಮ್ದು ಬೆಲ್ಟ್ ಎತ್ತಿ ಸ್ವಲ್ಪ ಬ್ರೋ. ನೋಡಿ ಬ್ರೋ, ಇಲ್ಲಿ ಸೂಪರ್ ಕಾಣ್ತಾ ಇದೆ ಬ್ರೋ. ಇನ್ನು 12ವರೆಗೆ, ಈಗ 11ವರೆಗೆ ಬಂದಾಗುತ್ತೆ ಇಲ್ಲಿ. ನೋಡಿ ಲೈನ್ ನೋಡಿ, ಕಾಣುತ್ತಾ ನಿಮ್ಗೆ ಲೈನ್ ಊಟದ್ದು? 800 ವರ್ಷ ಹಳೆ ದೇವಸ್ಥಾನ. ನೋಡಿ ಲೊಕೇಶನ್ ಹೇಗಿದೆ. ಅಲ್ಲಿ ಹಾವಿತ್ತು ಅವಾಗ ನೋಡೋಗಲ್ಲಿ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಸೌದಡ್ಕ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀರಾ? ಯಾರು ಹೊಸ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಹಾಕಿ. ಈಗ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಫುಲ್ ರಾತ್ರಿ ನಿದ್ದೆ ಇಲ್ಲಲ್ಲ, ಅದಕ್ಕೆ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದೆ ಮೂಡ್ ಎಲ್ಲ. ಅಂದರೆ 10 ನಿಮಿಷ ಕೂಡ ನಾನು ಮನ್ಕೊಂಡೇ ಇಲ್ಲ ರಾತ್ರಿ. ಇಡೀ ರಾತ್ರಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ತಲೆ ಮುಡಿ ಕೊಡೋ ಟೈಮಲ್ಲಿ ಫುಲ್ ರಶ್ ಆಯಿತು. ನಾವು ಅಕಸ್ಮಾತ್ ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಫುಲ್ ರಶ್ ಆಗ್ತಿತ್ತು ಬೆಳಗ್ಗೆ. ಫ್ರೆಂಡ್ ಕೂಡ ಪಾಪ ನಿದ್ದೆನಿಲ್ಲ, ನನಗೋಸ್ಕರ ಅವ್ನು ನನ್ನ ಹಿಂದೆ ಇದ್ದ. ಅಂದರೆ ಅವನಿಗೆ ಸುಬ್ರಹ್ಮಣ್ಯಲ್ಲಿ, ನನಗೆ ಧರ್ಮಸ್ಥಳದಲ್ಲಿ, ನಂಗೆ ಧರ್ಮಸ್ಥಳಗೋಸ್ಕರ ನನಗೋಸ್ಕರ ನನ್ನ ಒಟ್ಟಿಗೆ ಬಂದ. ಹಾಗೆ ಅವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ಈಗ ಎಷ್ಟು ರಶ್ ಇತ್ತಂದರೆ ನಾವು ಬರುವಾಗ ಫ್ರೆಂಡ್ ಪರಿಚಯ ಅಂತ ಒಂದು ಕಾರಣಕ್ಕೆ ನಾವು ಶಾರ್ಟ್ ಕಟ್ ಎಂಟ್ರಿ ತೊಗೊಂಡ್ವಿ ಅಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ. ಇಲ್ಲ ಅಂದ್ರೆ ತುಂಬ ಲೇಟ್ ಆಗ್ತಿತ್ತು. ಅದೇ ಈಗ ಟೈಮ್ ಎಷ್ಟಾಗಿದೆ? 10 ಗಂಟೆ ಆಯ್ತಾ ಅಂತ. ಆ ಫೋನ್ ಇಲ್ಲ, ಈಗ ತೋರಿಸ್ತೀನಿ. ಫ್ರೆಂಡ್ ಅಲ್ಲಿ ತಿಂಡಿಗೆ ಹೋಗಿದ್ದಾರೆ. ಈಗ ತಿಂಡಿ ತಿಂದು ಹಂಗೆ ಕಂಟಿನ್ಯೂ ಮಾಡ್ತೇನೆ. ಅದೇ ಲಾಕ್ಸ್ ಉಂಟಲ್ಲ ಹೋದ ವಿಡಿಯೋದಲ್ಲಿ, ಅದನ್ನೇ ಕಂಟಿನ್ಯೂ ಆಗುತ್ತೆ. ಆದರೆ ಇದು ಸುಬ್ರಹ್ಮಣ್ಯ ಡೈರೆಕ್ಟರ್. ಬ್ರೋ ಟೈಮ್ ತೋರಿಸಿ. 8:51. ಹೇಗಿದೆ? ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಇಡ್ಲಿ ನೋಡೋಣ. ಏನು ಆರ್ಡರ್ ಕೊಟ್ಟರು ಬ್ರೋ ನೀವು? ನೀರು ದೋಸೆ. ನನಗೇನು ಬ್ರೋ? ನೀವೇನು ತಗೊಳ್ತೀರಾ? ಚಪಾತಿ ಉಂಟು, ಪಲಾವ್ ಉಂಟು. ಪಲಾವ್ ಉಂಟಾ? ಹಾಂ, ಪಲಾವ್ ಚಪಾತಿ ಪರೋಟ. ಸುಬ್ರಹ್ಮಣ್ಯ ಅಲ್ಲ ಬ್ರೋ? ತಿಂಡಿ ಸಿರಿ ಸುಬ್ರಹ್ಮಣ್ಯ. ಕಿರಣ್ ಅವ್ರು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಚಳಿ ಹೆಂಗಿತ್ತು ಬೆಳಗ್ಗೆಯಿಂದ? ಬೆಳಿಗ್ಗೆ ಚಳಿ ಇತ್ತು. ಸುಬ್ರಹ್ಮಣ್ಯಕ್ಕೆ ಹೋಗಿ ಇಲ್ಲಿ ಒಂದು ಹೋಟ್ಲು ಸಿಗುತ್ತೆ, ಇಲ್ಲಿ ಬಂದು ಅಲ್ಲಿ ಊಟ ಮಾಡಿ ತಿಂಡಿ ತಿನ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಅದನ್ನು ತೋರಿಸ್ತೀನಿ ನಿಮಗೆ. ಹೋಟೆಲ್ ಬೋರ್ಡ್ ತೋರಿಸ್ತೀನಿ ಯಾವುದಂತ. ಫಸ್ಟ್ ತಿಂಡಿ ತಿನ್ನೋಣ, ಏನಂತೀರಾ ಬ್ರೋ? ಫಸ್ಟ್ ತಿಂಡಿ ತಿನ್ನೋಣ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬ್ರೋ, ಇಲ್ಲಾಂದರೆ ಮುಗೀತು. ನೋಡೋಣ, ಆದಷ್ಟು ಬೇಗ ಸುಬ್ರಹ್ಮಣ್ಯ ರೀಚ್ ಆಗೋ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ? ರೀಚ್ ಆಗ್ತೀವಿ ಬ್ರೋ, ಆದರೆ ಲೇಟ್ ಆಗುತ್ತಲ್ಲ. ನೀರು ದೋಸೆ ಟೇಸ್ಟ್ ಸೇಮ್ ನಮ್ಮ ಮನೇಲಿ ಮಾಡೋ ಥರ ನನಗೆ ಕಾಣ್ತಾ ಇದೆ. ಅದು ಹೆಂಗೊಂದು ಟೇಸ್ಟ್? ಸೂಪರ್ ಉಂಟಲ್ಲ? ನಾನು ನಂದೇ ಬರಲಿಲ್ಲ, ನಾನು ನೀರು ದೋಸೆನ ಆರ್ಡ್ರ್ ಕೊಟ್ಟೆ. ಒಳ್ಳೇದುಂಟು ಬ್ರೋ, ಮನೆ ಟೇಸ್ಟ್. ಎಲ್ಲರೂ ಹೇಗಿತ್ತು ನಿಮ್ಮ ಟೇಸ್ಟ್? ಅದಿಂತ ಇಬ್ರು ಬಗ ತಿಂತಾ ಇದ್ದಾರೆ ನೋಡಿ. ನಾನಲ್ಲ, ಬಕ ಸಂತರ ತಿಂತಾ ಇದ್ದಾನೆ. ಇನ್ನೊಬ್ಬ ಒಂದು ಸ್ವಲ್ಪ ಇಡ್ಲಿ ಖಾಲಿ ಆಯ್ತು. 4ನೇ ಪ್ಲೇಟ್ ಹೇಳಿ ಬ್ರೋ. 4ನೇ ಪ್ಲೇಟ್ ಅಂತ 4 ಇಡ್ಲಿ 5 ನೀರು ದೋಸೆ ತಿಂದಿದ್ದಾರೆ. ಈಗ ನಾವು ಶುರು ಮಾಡಿದಷ್ಟೇ, ಈಗ ದೋಸೆ ಬರ್ಬೇಕಷ್ಟೇ. ಬೇಕಾದ್ರೆ ಅವರು ಪ್ರೂಫ್ ಇದ್ದಾರೆ, ಅವರು ಅಂಕಲ್ ಕೂಡ ಅಲ್ಲಿ ಕುಡಿ ಬಿಡಿ. ನೋಡಿ ಇಲ್ಲಿ ಖಾಲಿ ಆಗಿ ನೆಕ್ತವ್ರು ನೋಡಿ ಪ್ಲೇಟ್ನಲ್ಲಿ. ಈಗ ನಮ್ಗಿದು ಫಸ್ಟ್ ಪ್ಲೇಟು, ಇವ್ರದ್ದು ಫಸ್ಟ್ ಪ್ಲೇಟೇ ನೋಡಿ. ಈಗ ಖಾಲಿ ಆಯ್ತು 2 ನೀರು ದೋಸೆ. ಸತ್ಯ ಒಪ್ಕೊಳ್ಳಿ ಬ್ರೋ, ಎಷ್ಟಾಗಿದೆ ಅಂತ. ಈಗ ಅಂಕಲ್ ಇದು ಎಷ್ಟನೇ ಪ್ಲೇಟ್ ಇವ್ರದ್ದು? 5ನೇ ಪ್ಲೇಟ್ ಅಲ್ಲ? 5ನೇದಲ್ಲ? ನೋಡಿ ನೋಡಿ 5ನೇ ಪ್ಲೇಟು. ನೋಡಿ ಇಲ್ಲಿ ತಿಂಡಿ ತಿಂದಿದೆ, ಸೂಪರ್ ಆಗಿತ್ತು. ಒಂಥರ ಮನೆಯಲ್ಲಿ ಹೆಂಗೆ ತಿಂದೆ ಹಾಗೆ ಟೇಸ್ಟ್ ಇತ್ತು. ಅಂಕಲ್ ಎಲ್ಲಿ ಅಂತ ಒಂದು ರಸ್ತೆ ಹೇಳಿ ನಿಮ್ಮದು, ಎಲ್ಲಿ ಬರುತ್ತೆ? ಸುಬ್ರಹ್ಮಣ್ಯ ನಡುವಿನಲ್ಲಿ. ಹಾಂ, ಸ್ವಲ್ಪ ಮುಂದೆ ಅಲ್ಲ? ಸ್ವಲ್ಪ ಮುಂದೆ 7 ಕಿಲೋಮೀಟರ್. ಹಾಂ, 7 ಕಿಲೋಮೀಟರ್ ಅಲ್ಲ? ನೋಡಿ, ಇದು ಧರ್ಮಸ್ಥಳದಿಂದ ಈ ಕಡೆ ರೋಡ್ ಹೋಗುತ್ತೆ, ಸುಬ್ರಹ್ಮಣ್ಯ ಹೋಗೋ ರೋಡ್. ಅದೇ ರೋಡಲ್ಲಿ ನಿಮ್ಗೆ ಈ ಕಡೆಯಿಂದ ಬಂದರೆ ರೈಟಲ್ಲಿ ಸಿಗುತ್ತೆ ನೋಡಿ. ಇದೇ ಹೋಟೆಲ್ ಕರೆಕ್ಟಾ? ನೋಡಿ ಸೂಪರ್ ಇರುತ್ತೆ ಟೇಸ್ಟ್. ಅಂಕಲ್ ಸೂಪರ್ ಇತ್ತು ಟೇಸ್ಟ್. ನೆಕ್ಸ್ಟ್ ಟೈಮ್ ಬರೋಣ. ಬೈ. ಹೇಳಿ, ನಿಮ್ಮದು ಇವತ್ತು ನಾವು ಮುಕ್ತಿ ಕೊಡೋಣ ಅಂತ ಕೂದಲಿಗೆ. ಓ ಏನಾಯ್ತು? ಪ್ರೊಫೆಷ್ನಲ್ ಅದು ಸುಬ್ರಹ್ಮಣ್ಯ ಅಂತ ಎಲ್ಲರಿಗೂ ಗೊತ್ತಿದೆ, ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀ ಅಂತ ಹೇಳೋದು ಅದು ಬಿಡಿ. ಈಗ ಇವ್ರು ಹೆಂಗೆ ಯಾವ ಎಂಟ್ರಿ? ಈಗ ಸ್ಪೆಷಲ್ ಎಂಟ್ರಿನ
ಹಾ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹಂಗೆ ಸೀದಾ ಕರ್ಕೊಂಡು ಹೋಗಿ ದೇವಸ್ಥಾನ ಕರ್ಕೊಂಡು ಹೋಗ್ತಾನೆ ಅಂತ ಗೋಲ್ ತೆಗಿಲಿಕ್ಕೆ ನೋಡೋಣ. ಅದೇ ಟಿಕೆಟ್ ಇಲ್ಲಿ ಮಾಡ್ತೀನಿ. ಇನ್ನೊಂದು ಯಾವುದು ಸುಬ್ರಹ್ಮಣ್ಯ ಬರೋದು ಇದು ಅದೇ ಸುಬ್ರಹ್ಮಣ್ಯ. ಧರ್ಮಸ್ಥಳದಲ್ಲಿ ರಶ್ ಇದೆ ಅನ್ಕೊಂಡೆ ಮಾರ್ರೆ. ಫ್ರೆಂಡ್ ಹತ್ರ ಕೇಳುವಾಗ ಹೇಳಿದ್ರು ರಶ್ ಇಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ. ಫುಲ್ ರಶ್ ಇದೆ, ಸೇಮ್ ಅದೇ. ಆದ್ರೆ ಅದರಷ್ಟು ಇಲ್ಲ, ಸ್ವಲ್ಪ ಇದೆ. ಓಕೆ ನೋಡಿ, ರಥ ಇದೆ ಇಲ್ಲಿ, ತೇರು ಅದು ಹೇರ್ ತೆಗಿಲಿಕ್ಕೆ ಟಿಕೆಟ್ ತೆಗಿಲಿಕ್ಕೆ ಉಂಟು, ಅದಕ್ಕೆ ತೆಗಿಲಿಕ್ಕೆ ಹೋಗಿದ್ರಲ್ಲಿ ನೋಡಿ ಕಾಣ್ತಾರೆ. ನಾನಿಲ್ಲಿ ವೇಟಿಂಗ್. ಟಿಕೆಟಾ ಎಷ್ಟು ಬರೋದಕ್ಕೆ? ಅಷ್ಟೇ. ಎಲ್ಲಿ ಹೋಗ್ಲಿಕ್ಕೆ ಈಗ ತೆಗಿಲಿಕ್ಕೆ ಕೂದಲು? ಆದಿ ಸುಬ್ರಹ್ಮಣ್ಯ ನೋಡಿ. ಅವ್ನು ನೋಡೋದು ನೋಡಿ ಅಂತ ಎಕ್ಸ್ಪ್ರೆಸ್ ಆಗ್ಬಿಟ್ಟಿದ್ದಾನೆ. ನಡೀರಿ, ಬಿಟ್ಟು ಹೋಗೋ ಮುಂಚೆ ನಾವು ಹೋಗೋಣ. ಈಗ ಫುಲ್ ರಶ್ ಇದೆಯಲ್ಲ ಇಲ್ಲಿ. ನಡೀರಿ ಬ್ರೋ, ಇವತ್ತು ಇದೆ ನಿಮ್ಗೀಗ. ನಮ್ಮ ಜಾಯ್ನ್ ಆಗಬೇಕು ಬ್ರೋ ಆದಷ್ಟು ಬೇಗ ನಮ್ಮ ಟೀಮಿಗೆ. ನೀವು ಒಬ್ಬನೇ ನಗ್ತಾವ ಅವಾಗಿಂದ ನೋಡೋಣ. ಇವನು ಮಾಡ್ಲಿಕ್ಕೆ ಆಗ್ತಿಲ್ಲ, ಇಲ್ಲ ಇವನು ಬಕ್ರ ಮಾಡ್ತಿದ್ವಿ. ಹಾಂ, ನಿದ್ದೆ ನನ್ನ ಕಣ್ಣಲ್ಲಿ ಕೂಡ ಉಂಟು ಬ್ರೋ. ನನ್ನ ಕಣ್ಣಲ್ಲಿ ಕೂಡ ನಿದ್ದೆ. ನನ್ನ ಕಣ್ಣೇ ಕಾಣ್ತದೆ ನೋಡಿ, ಕಣ್ಣು. ಇವನು ನೋಡಿ, ಇವನು ನಿದ್ದೆ ಮಾಡಿದ್ದಾನೆ ಸರಿ. ನಾವು ಕಷ್ಟಪಟ್ಟು ಲೈನಲ್ಲಿ ನಿಂದ್ವಿ ಅಲ್ಲಿ ಫುಲ್ ಕೋಲ್ಡ್ ಟೈಮಲ್ಲಿ. ಇವನು ನೋಡಿದರೆ ನಿದ್ದೆ ಹೊಡಿತಾ ಇದ್ದಾನೆ 4 ಗಂಟೆ ಅಲ್ಲ 3 ಗಂಟೆ ಮನ್ಕೊಂಡಿದ್ದಾನೆ. 7 ಗಂಟೆಗೆ ಎದ್ದಿದ್ದಾನೆ ನೋಡಿ. ನೋಡೋದು ನೋಡಿ, ಹಿಂದಿನ ತಿರುಗ್ತಿರಿ ಗಡಿ ನೋಡಿ. ಮಾರ್ಕೆಟ್ ಹೇಗಿದೆ ಇಲ್ಲಿ? ಸೂಪರ್ ಇದೆಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ ಕೂಡ. ಓ, ಇದನ್ನು ತೊಗೊಳಿಕ್ಕಿದೆ ನನಗೆ ಸ್ವಲ್ಪ ಐಟಮ್ಸ್. ಮತ್ತೆ ನೋಡೋಣ ಏನಾಗ್ತದೆ ಅಂತ. ಇವರು ಓಡ್ತಾವ್ರು ಇಬ್ಬರು ಸೇರ್ಕೊಂಡು ಹಂಗೆ ಸೀದಾ. ನೋಡಿ, ಈಗ ಎಕ್ಸ್ಪೆನ್ಸ್ ಡ್ರೈವರ್ ಇದ್ದಾರೆ ನಮ್ದು ಇಲ್ಲಿ. ಏನೋ ಒಂದು ತುಂಬ ಕಾಸ್ಟ್ಲಿ ಡ್ರೈವರ್ ಅಂತ ಹೇಳಿದೆ. ಏನೋ ಹೇಳ್ತಾ ಇದ್ದಾರೆ, ಸಿಗ್ನಲ್ ಕೊಡ್ತಾ ಇದೆ. ಸಿಗ್ನಲ್ ನಮ್ಮ ಗೆಸ್ಟು ಹಿಂದೆ ಕೂತ್ಕೊಂಡಿದ್ದಾರೆ, ರೆಡಿಯಾಗಿದ್ದಾರೆ. ನೋಡೋಣ ಹೆಂಗೆ ಕಾಣ್ತದೆ ಪೇಸ್ ಕಟ್. ಮತ್ತೆ ಸ್ಮೈಲ್ ಮಾಡಿ ಬ್ರೋ, ಒಂದು ಸ್ಮೈಲ್ ಮಾಡ್ಲಿಕ್ಕೆ ಹಿಂಗೆ ಮಾಡಿ ಈ ಮಾಡಿ ನೋಡಿ. ನಮ್ಮ ಡ್ರೈವರ್ ಹಿಂದೆ ತೆಗಿತಾರೆ. ಸರಿ ತೆಗೀರಿ. ಕುಂಪಲ್ಲಿ ಬೆಲ್ಟ್ ಇದೆ ಬ್ರೋ, ತೋರಿಸಿ ಬ್ರೋ ನಿಮ್ದು ಬೆಲ್ಟ್. ಎತ್ತಿ ಸ್ವಲ್ಪ. ಗೊತ್ತಿಲ್ಲ ವಿಡಿಯೋ ಮಾಡ್ತಿರೋದು ಅವನಿಗೆ. ಕುಂಪಲ್ಲಿ ಕರಿ ಬೆಲ್ಟ್. ಓ, ಸಮಾಧಾನ ಇರಬೇಕು. ಮನುಷ್ಯ ಅಂದ್ಮೇಲೆ ಸಮಾಧಾನ ಬೇಕು. ಸೈಕಲ್ ಆಡ್ತಾರೆ ಇಬ್ಬರು ಸೇರ್ಕೊಂಡು ನೋಡಿ. ರೆಡಿ ಇದೆ ಹುಡುಗ. ಈಗ ರೆಡಿ ಇದ್ರಲ್ಲ ಬ್ರೋ? 100%. ಹೆದರಿಕೆ ಏನೋದಿಲ್ಲ ಅಲ್ಲ ಏನು? ಹಾಂ, ನಡೀರಿ ಹೋಗೋಣ ಸೀದಾ. ಇವ್ರನ್ನ ಬಕ್ರ ಇವತ್ತು. ಓ, ಏನೋ ಇದೆ ಬ್ರೋ, ಸರೋವರ ಇದೆ ಬ್ರೋ ಇಲ್ಲಿ. ಎಲ್ಲಿ ಬೇಡ, ಸ್ನಾನ ಮಾಡ್ತಿದ್ದಾರೆ ಹೆಣ್ಮಕ್ಳು, ಹಂಗೆಲ್ಲ ವೀಡಿಯೋ ಮಾಡಬಾರ್ದು. ಈಗ ಆ ಬಿಲ್ಡಿಂಗ್ ಅಂತ ಮತ್ತೆ ಓಡಾಡ್ದೈತೆ ನಾವಿಲ್ಲಿ. ಬ್ರೋ ಇಲ್ಲೇ ಉಂಟಲ್ಲ, ರೌಂಡ್ ಓಡಿಸ್ತಾ ಇದ್ದಾನೆ ಎಲ್ಲ ಕರ್ಕೊಂಡು. ನೀವು ಹೆಂಗೆ ಕ್ಯಾಪ್ಟನ್ ಆಗಿದ್ದು ಮರ ನಮ್ಮದು? ಅಲ್ಲಿ ಮಾತ್ರ ನಿಂದು ಹವಾ ಗೊತ್ತಾಯ್ತಲ್ಲ, ಧರ್ಮಸ್ಥಳದಲ್ಲಿ ಮಾತ್ರ. ಇಲ್ಲಿ ನೋಡಿ, ಯಾರು ನಿನ್ನ ಕೇರ್ ಮಾಡ್ತಾ ಇಲ್ಲ ಇಲ್ಲಿ. ಏನಂತೀರ ಬ್ರೋ? ಏನಾದ್ರು ಹೇಳಿ ಬ್ರೋ. ಹೌದು, ಓಡಾಡ್ತಾ ಇದ್ದಾನೆ ನಮ್ಗಿಂತ ಮುಂದೆ. ಇಲ್ಲೇ ಇದೆ ಬೋರ್ಡು, ಅದೇ ಗೊತ್ತಿಲ್ಲ ನೋಡಿ. ಇಲ್ಲೇ ಇದೆ. 4 ರೌಂಡ್ ಓಡಿಸಿದೆ ನಮ್ಗೆ ಇಲ್ಲೇ. ನಡೀರಿ ಬ್ರೋ, ನಡೀರಿ ಬೇಗ. ಬಿಟ್ಟು ಬಂದೆ ಅವನ, ತಗೊಂಬರ್ಲಿ. ಹೋಗಿ ಬ್ರೋ, ರೆಡಿಯಾಗಿ ಬನ್ನಿ, ಕಾಯ್ತಿದ್ವಿ ನಿಮಗೋಸ್ಕರ, ವೇಟ್ ಮಾಡಿ. ಬ್ರೋ ನೋಡಿ ಬ್ರೋ, ಇಲ್ಲಿ ಸೂಪರ್ ಕಾಣ್ತಾ ಇದ್ದೀರಿ ಬ್ರೋ. ಆದರೆ ಗೊರ್ ಸಿಗ್ತಾ ಇಲ್ಲ ಅಷ್ಟೇ. ನೋಡಿ ಎಂಥ ಪೇಸ್ ಕಟ್ಟಿತ್ತು, ಎಷ್ಟು ಥರ ಎಲ್ಲ ಹಿಂಗಾಗಿದ್ದಾರೆ ನೋಡಿ. 360 ಡಿಗ್ರಿ. ಏನು ಹೇಳ್ತೀಯ? ಸೂಪರ್ ಕಾಣ್ತೇನಲ್ಲ ನೋಡಿ ಬ್ರೋ. ಫ್ರೆಂಡ್ ಸಿಕ್ತು ನಮ್ಗೆ ಇಲ್ಲಿ, ಚೆನ್ನಾಗಿ ಕಾಣ್ತೆ. ಬನ್ನಿ ಬ್ರೋ, ನಾವು ಒಟ್ಟಿಗೆ ಅದು ಈಗ ನೋಡಿ. ನಾವೀಗ ಒಟ್ಟಿಗೆ ದ್ರೌಪದಿಗೆ ಬೇಡ, ಗೊತ್ತಾಯ್ತಲ್ಲ ಬ್ರೋ. ಹಂಗೆಲ್ಲ ಮಾಡಲಿಕ್ಕಿಲ್ಲ. ಇವನು ಉರ್ಸೋದು ಈಗ ನಮ್ಗೆ. ಇಲ್ಲಿ ನೋಡಿ ಏನು ಮಾಡ್ತಾನಂತ. ಮಾಡಪ್ಪ, ಇರೋದೇ ಈಗ 4 ಕೂದಿದ್ದು. ಆ ಕಡೆ 4, ಈ ಕಡೆ 4, ಅದನ್ನೇ ತಿರುಗಿಸ್ತಾವನ ಅವಾಗಿಂದ. ಎಂತ ಈಗ ಸ್ನಾನಕ್ಕೆ ಹೋಗ್ಲಿಕ್ಕೆ ನಿಮಗೆ? ನಡೀರಿ, ಸ್ನಾನ ಮಾಡಿ ದರ್ಶನ ಮಾಡಿ ನೋಡೋಣ ಮತ್ತೆ ಏನಾಗ್ತದೆ ಅಂತ. ಎಲ್ಲಿ ಬ್ರೋ ಸ್ನಾನ ಮಾಡ್ಲಿಕ್ಕ? ನೋಡಿ, ಬಲಿದಾನ ಕೊಟ್ಟಿದ್ದಾರೆ ಒಂದು ಏರಿದು, ಇಲ್ಲೇ ಬಿಟ್ರದನ್ನ. ಮೀನು ನೋಡಿ ಇಲ್ಲಿ ಎಷ್ಟಿದೆ ಅಂತ. ಒಬ್ಬ ಎಂತ ಮಾರಿ ಈ ಸೈಜ್ ಇದೆ ಮೀನಿದು. ಅವ್ನು ಮೀನಿದೆ ಅಂತ ಹೇಳಿದ, ನಾನು ನಂಬಲೇ ಇಲ್ಲ. ಇಲ್ಲಿ ನೋಡುವಾಗ ಈ ರೀತಿ ಈ ಪಾಟಿ ಮೀನಿದೆ ಇಲ್ಲಿ. 1, 2 ಮಾರ 1000 ಮೀನಿದೆ ನೋಡಿ. ಎಷ್ಟು ಕ್ಲೀನಾಗಿದೆ. ಅಲ್ಲಿ ನೋಡ್ರೆ ಒಂದು ಮೀನು ಕೆಳಗಡೆ ಇಲ್ಲ, ಎಲ್ಲ ನೋಡಿದ್ರೆ ಮೇಲಿದೆ ಫುಲ್. ಇಲ್ಲಿ ಏನೋ ದೇವ್ರ ಮೀನ ಅಂತ, ಇದು ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನ ಉಂಟಲ್ಲ ಹಾಗೆ, ಯಾರು ಹಿಡಿಲಿಕ್ಕೆ ಹೋಗಲ್ಲ, ಅದಕ್ಕೆ ಜಾಸ್ತಿ ಇದಾವೆ ಅಷ್ಟೇ. ನೋಡಿ ಅಲ್ಲಿ ಮುಂದೆ ಎಲ್ಲ ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ತಿದ್ದಾರೆ,
ಅದಕ್ಕೆ ಸರಿ ಆಗಲಿಲ್ಲ, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಅಲ್ಲಿ ಫ್ರೆಂಡ್ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾನೆ, ಮಾಡ್ತಾ ಇದ್ದಾನೆ. ನಾವು ಹಾಗೆ ಮೀನು ನೋಡೋಣ ಅಂತ ಬಂದ್ವಿ. ನಾನು ಅನ್ಕೊಂಡೆ ಚಿಕ್ಕ ಚಿಕ್ಕ ಮೀನು ಅಂತ, ಇಲ್ಲಿ ನೋಡ್ರೆ ತುಂಬ ದೊಡ್ಡ ಮೀನಿದೆ. ಫುಲ್ ಸೇಮ್ ನಮ್ಮ ಯಾವ ಶೃಂಗೇರಿಯಲ್ಲಿ ಕೂಡ ಇದೇ ಥರ ಉಂಟು ಮೀನು, ಆದರೆ ಅದು ಡಿಫ್ರೆಂಟ್ ಆಗಿದೆ. ಇದು ರಾ ಕಾಣ್ತಿದೆ, ಒಂಥರ ಏನೋ ಅಗ್ರೆಸಿವ್ ಆಗಿ ಕಾಣ್ತಿದೆ ನೋಡಲಿಕ್ಕೆ. ನೋಡಿ ಫ್ರೆಂಡ್ ತಿನ್ಲಿಕ್ಕೆ ತರಲಿಕ್ಕೆ ಹೋಗಿದ್ದಾನೆ, ಅದು ಪೂರಿ, ಇದು ಮಂಡಕ್ಕಿ. ನೋಡೋಣ ತಿಂತದೆಲ್ಲ ಗೊತ್ತಿಲ್ಲ ನನಗೆ ಏನಂತ. ತರಲಿ ನೋಡೋಣ ಏನಾಗ್ತದೆ. ಓ ಬ್ರೋ ಇಲ್ಲೇ ಬಂದ್ರ ಹೋಯ್ ಬ್ರೋ, ಲುಂಗಿ ತಗೊಳ್ಳಿ, ಲುಂಗಿ ಹಾಕಿ ನೀವು ಮತ್ತೆ ಎಲ್ಲ ನೋಡ್ತಾರೆ ಬ್ರೋ. ನೋಡಿ ಬ್ರೋ ಎಷ್ಟಿದೆ ಇಲ್ಲಿ, ಒಂದೇ ಕಡೆ ಹಾಕಂತೆ ಎಲ್ಲ. ನೋಡೋಣ ಹೆಂಗೆ ಮಾಡ್ತವೆ. ಹಾಂ ತಿಂತದೆ ಬ್ರೋ, ಇದು ಭಯಂಕರ ಇದೆ. ಒಂದೇ ಥರ ಉಂಟಲ್ಲ ಎಲ್ಲ, ಕಚ್ಬೋದಲ್ಲ ಮೀನಿನ. ಅರೆ ಯಾಕೆ ಇದು ಕೆಳಗಡೆ ಹೋಗ್ತಾ ಇದೆ ಅದೇ ಗೊತ್ತಿಲ್ಲ ಅಲ್ಲ, ಒಂದು ಕೂಡ ಕೆಳಗಡೆ ಇಲ್ಲ, ಎಲ್ಲ ಇಲ್ಲೇ ಇದೆ ಮೀನು ಫುಲ್ ನೋಡ್ಲಿಕ್ಕೆ. ಏನು ಸೈಜು ಖಾಲಿ ಬ್ರೋ ಒಂದು ಪುಟ್ಟೆ ಫುಲ್. ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ, ಮುಗಿಸ್ಕೊಂಡು ಊಟ ಮಾಡಿ ಮತ್ತೆ ನೋಡೋಣ ಎಲ್ಲಿ ಹೋಗಿ ಅಂತ. ಏನಂತಾರೆ ದೇವಸ್ಥಾನದಲ್ಲಿ ಊಟ ಇದೆ ನೋಡೋಣ. ದೇವಸ್ಥಾನದಲ್ಲಿ ಊಟ ಇದ್ರೆ ದೇವಸ್ಥಾನದಲ್ಲಿ ಊಟ ಮಾಡಿ ದರ್ಶನ ಮಾಡಿ. ಇಲ್ಲಿ ರಶ್ ಇರಲ್ಲ ಅಂತ ಹೇಳ್ತೀರಿ, ಒಡೆ ನೋಡೋಣ ಏನಾಗ್ತದೆ ಅಂತ. ನೋಡಿ ಇಲ್ಲಿ ಕೂಡ ಫುಲ್ ರಶ್ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ತುಂಬ ಚೆನ್ನಾಗಿದೆ. ಮಳೆಗಾಲಕ್ಕೆ ಫುಲ್ ಗ್ರೀನ್ ಆಗುತ್ತೆ ಹಿಂದೆ. ಅಲ್ಲಿ ನೋಡಿ, ಇಲ್ಲಿ ನೋಡ್ಬೇಡಿ, ಫುಲ್ ನೋಡಿ ಫುಲ್ ಮೇಲೆ ತರಿರ್ಬೋದು ಬಂದೆ. ಏನಾಯ್ತು? ಇನ್ನು 12ವರೆಗೆ, ಈಗ 11ವರೆಗೆ ಬಂದಾಗುತ್ತೆ ಇಲ್ಲಿ. ಹೌದಾ? 12ವರೆ ತನಕ ವೇಟ್ ಮಾಡ್ತಾ ಇದ್ವಿ. ಓಕೆ ವೇಟಿಂಗ್ ಎಲ್ಲರೂ ನೋಡಿ, ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ ನೋಡಿ. ಇಷ್ಟು ಮಾತಾಡ್ತಿದ್ರು ಇಬ್ರಿಗೂ ಕೇಳ್ತಾ ಇಲ್ಲ. ಅವರಿಗೆ ಒಂದು ಕೆಲಸ ಹಚ್ಚಿದೆ, ತಮ್ಮನೇಲಿ ರೇಟಿಗೆ ಅಂತ ಫೋಟೋ ಹುಡುಕಲಿಕ್ಕೆ ಹಚ್ಚಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ ಈಗ. ಅಲ್ಲ ಬ್ರೋ, ಇಷ್ಟು ಹುಡುಕಿ ಫೋಟೋ ಹುಡುಕಿ ನೀವು. 12ವರೆಗೆ ಹೋಗಿ ದರ್ಶನ ತೊಗೊಂಡು ಆಮೇಲೆ ಊಟ ಮಾಡಿ ಹೋಗೋಣ. ಟೈಮ್ 12 ಗಂಟೆ. ಟೈಮ್ ಎಷ್ಟಾಯ್ತು? ಟೈಮ್ ತೋರಿಸಿ, ಉಂಟಾ ಫೋನ್ ಉಂಟಾ? ತೋರಿಸಿ, ಟೈಮ್ ತೋರಿಸಿ. ಪ್ರಸಾದ ತೋಳಿ ಹೋಗ್ತಿದ್ದ ನೋಡಿ, ಅಲ್ಲಿ ತೋರಿಸ್ಬೇಡಿ ಬ್ರೋ, ಗೊತ್ತಾಗಲ್ಲ ಈ ಟೈಮ್ ವಾಚಲ್ಲಿ. 12ವರೆ ಹೋಗಿ ಅದನ್ನೇ ತೋರಿಸ್ತಾರೆ ಮಾರೆ. ಆಮೇಲೆ ಪೂಜೆ ಏನಂತೀರ ಬ್ರೋ? ದರ್ಶನ ಆಗಲಿಲ್ಲಲ್ಲ ಬ್ರೋ ಫುಲ್. ನೋಡೋಣ ಏನಾಗ್ತದಂತ. ಫುಲ್ ರಶ್ ಕೂಡ ಇದೆ ಅಲ್ಲಿ, ಇನ್ನೂ ಓಪನ್ ಆಗಲಿಲ್ಲ ದರ್ಶನದ್ದು. ಇಲ್ಲಿಂದ ಏನೂ ಕಾಣ್ತಾ ಇಲ್ಲ. ನೋಡೋಣ ಏನಾರು ಆಗಲಿ, ಹೇಳ್ತೇನೆ ನಿಮಗೆ ಒಂದು ಸ್ವಲ್ಪ ಹೊತ್ತು ಹೋಗಿ. ಓ ಕೋಲ್ಡ್ ಫುಲ್ ಕೋಲ್ಡ್ ಇದೆ. ಕಾಲಿಡಿ ನೋಡೋಣ. ಅಣ್ಣ ಬತ್ತ ಇಂಕ್ಲು ದರ್ಶನಕ್ಕೆ ಹೋಗ್ತಿದ್ವಿ, ನೋಡೋಣ. ಒಳ್ಳೆ ಫುಲ್ ರಶ್ ಅಲ್ಲ ಬ್ರದರ್, ಎಂತ ಅಷ್ಟು ರಶಲ್ಲಿ. ಊಟಕ್ಕೆ ಎನರ್ಜಿ ಖಾಲಿ ಅಂತಲ್ಲ. ಫಸ್ಟು ದರ್ಶನ ಮಾಡಿಬಿಡೋಣ ಬ್ರೋ, ಮುಗಿತಲ್ಲಿಗೆಲ್ಲ. ಫುಲ್ ರಶ್ ಉಂಟಲ್ಲ ಬ್ರೋ ಒಳಗಡೆ. ಒಬ್ಬೋ ಫೋನ್ ಆಫ್ ಮಾಡ್ತೀನಿ ಬ್ರೋ. ಅಲ್ಲ ರಶ್ ನೋಡಿ ಎಷ್ಟಿದೆ ಇಲ್ಲಿ. ಒಬ್ಬೋ ರಶ್ ನೋಡಿ ಇಲ್ಲಿ ಬ್ರೋ. ಈ ರಶಲ್ಲಿ ನೀವು ಹೇಳಿದ್ರೆ ಧರ್ಮಸ್ಥಳ ಜಾಸ್ತಿ ಉಂಟಲ್ಲ ಬ್ರೋ. ಬಡಿ ಮತ್ತೆ ಫೋನ್ ಆನ್ ಮಾಡ್ತೀನಿ ಈಗ, ಬೇಡ. ದರ್ಶನ ಎಲ್ಲ ಆಯ್ತಲ್ಲ ಬ್ರದರ್, ಹೆಂಗಿತ್ತು? ಸೂಪರ್ ಇತ್ತಲ್ಲ. ಎಲ್ಲ ಇವರಿಂದ ಆಗಿದ್ದು. ಟೈಗರು ಬ್ರೋ. ಏನು ಹವ ಬ್ರೋ ಹಿಂಗೆಲ್ಲ ಬ್ರೋ? ಏನು ಹವ ಇಟ್ಟಿದ್ದಾನಂತೆ ಎಲ್ಲ ಕಡೆ. ಟೈಮ್ ಎಷ್ಟಾಗಿದೆ ಬ್ರೋ? ಟೈಮ್ ತೋರಿಸಿ ಒಂದು ಸರಿ. ನಿಮ್ದ್ರಲ್ಲಿ ಗೊತ್ತು ಕೂಡ ಆಗಲ್ಲ ಎಷ್ಟಾಗಿದೆ. 1 ಗಂಟೆ ಆಯಿತು. 1 ಗಂಟೆಗೆ ಇನ್ನೂ 1/4 ಗಂಟೆ ಕಮ್ಮಿ. 1 ಗಂಟೆ 1/4 ಗಂಟೆ. ಧರ್ಮಸ್ಥಳ ಅದು ತಲೆಮುಂಡಿ ಇವ್ರದ್ದು, ನಂದು ಎಲ್ಲ ಆಗಿ ಕ್ಲೀನ್ ಆಗಿ ಎಲ್ಲ ಆಯ್ತು ಇವರಿಂದ ಎಲ್ಲ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಪ್ರಸಾದ ತಗೋತಾ ಇದ್ವಿ, ಅಲ್ಲಿ ಊಟಕ್ಕೆ ಹೋಗೋದು ನೋಡಿ. ಲೈನ್ ನೋಡಿ, ಕಾಣುತ್ತಾ ನಿಮಗೆ ಲೈನ್? ಊಟದ್ದು ಎಷ್ಟು ಲೈನ್ ಇದೆ. ಅಲ್ಲಿ ವೀಡಿಯೋ ಮಾಡ್ಲಿಕ್ಕಂತೂ ಆಗಲ್ಲ ನನಗೆ, ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಸೀದಾ ಊಟ ಮಾಡಿ ಆಚೆ ಸಿಗ್ತೀನಿ ಸೀದಾ. ಅಲ್ಲಿರೋ ಚಪ್ಪಲಿ ಯಾರೋ ತಂದು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ. ಹುಡುಕ್ತಾವ್ರಿ ಇಬ್ರು ಸೇರ್ಕೊಂಡು. ಹೆಂಗಿದೆ ರಾಶಿ? ಹೆಂಗಿದೆ ರಾಶಿಗಳು ಹೆಂಗಿದೆ? ಹಾಂ ಸಿಗ್ತಾ?
ಹಾಂ ಒಂದು ಸಿಕ್ತು, ಇನ್ನೊಂದೆಲ್ಲಿ ಸರಿ ಇಟ್ಟಿದ್ರಲ್ಲ ಬ್ರೋ, ಅಲ್ಲಿ ಇಟ್ಟಿದ್ದು ತಂದು ಇಲ್ಲಿ ಹಾಕಿದ್ದಾರೆ ಎಲ್ಲ ಅಲ್ಲ. ಹುಡುಕಿ ಎಲ್ಲಿದೆ ಅಂತ, ಇಷ್ಟರಲ್ಲಿ ಎಲ್ಲಿ ಸಿಗ್ತದೆ, ಹೋದ್ರೆ ಹೋಯ್ತಂತ ಅಷ್ಟೇ. ಬ್ರೋ ಪ್ರಸಾದ ಆಯಿತು, ದರ್ಶನ ಆಯಿತು, ಎಲ್ಲಿಗೆ ಈಗ ಸೀದಾ ಎಲ್ಲಿಗೆ? ಸೌತಡ್ಕ ಹಾಂ ಎಲ್ಲ ನೋಡಿ ಬ್ರೋ, ಇಲ್ಲಿ ಬನ್ನಿ ನೋಡಿ ಹೆಂಗಿದ್ದಾರೆ ನೋಡಿ, ಸಿಂಪಲ್ ಆಗಿ. ನನಗಿಂತ ಒಂದು 2 ಗೇನ್ ಮಾತ್ರ ಹೈಟ್ ಇದ್ದಾರೆ ಅಲ್ಲ ಬ್ರೋ? ಆಯ್ತಾ 3 ಫೀಟ್ ಎಂತ ಬ್ರೋ, ನನ್ನಷ್ಟೇ ಇದ್ದಾರೆ, ನಾಟಕ ಏನಿಲ್ಲ, ಸುಮ್ಮನೆ ಹಿಂಗೆ ನಡೀತಾರೆ, ಹಿಂಗೆ ನಡೀತಾರೆ. ನನಗಿಂತ ಸ್ವಲ್ಪ ಉದ್ದ ಇದಾರಲ್ಲ, ಜಾಸ್ತಿ ಉದ್ದ ಇಲ್ಲ ಅಲ್ಲ, ಹೇಳಿದ್ರೆ ಗೊತ್ತಿಲ್ಲ ನಮಗೆ. ಬಿಸಿಲಲ್ಲಿ ಕೂಡ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇಲ್ಲ, ಆ ಥರ ಬಿಸಿಲು ಹೊಡಿತಾ ಇದೆ ನೋಡಿ. ಪ್ರಸಾದ ಎಲ್ಲ ರೆಡಿ ಇದೆ, ನಾಳೆ ಕೊಡಲಿಕ್ಕೆ ಮನೆಗೆ, ಮತ್ತು ಇನ್ನೊಂದು ಎಲ್ಲ ಫ್ಯಾಮಿಲಿ ಕೊಡಲಿಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ಆಯಿತು, ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸೀದಾ ಸೌತಡ್ಕ ಎಲ್ಲಿ ಹೋಗ್ತಾ ದಾರಿಯಲ್ಲಿ ಸಿಗುತ್ತೆ, ಅದು ಉಂಟಂತೆ, ಅದನ್ನು ತೋರಿಸಿ ಎಂಡ್ ಮಾಡ್ತೀನಿ ವಿಡಿಯೋ. ಓಕೆ ನೋಡಿ ಲೊಕೇಶನ್ ಹೇಗಿದೆ, ಸೂಪರ್ ಇದೆಲ್ಲ. ಅಲ್ಲಿ ಹಿಂದೆ ಗುಡ್ಡ ಫುಲ್. ನಾವು ಹಿಂಗೆ ಹೋಗಿ ಸ್ವಲ್ಪ ಹಿಂಗೆ ತೊಗೊಂಡು ಮುಂದೆ ತೊಗೊಂಡ್ರೆ ಆಯಿತು, ರೈಟಿಗೆ ಅಲ್ಲೇ ಇದೆ ದೇವಸ್ಥಾನ. ನೋಡಿ ದೇವಸ್ಥಾನ ಇದೆ, ಫೋನ್ ಯೂಸ್ ಮಾಡಲ್ಲ ಅಲ್ಲಿ, ಜಸ್ಟ್ ಒಂದು ಎಂಟ್ರೆನ್ಸ್ ನೋಡಿ. ಆದಿ ಸುಬ್ರಹ್ಮಣ್ಯ ಹೋದಾಗ ಅದು ಫೋನ್ ಸ್ವಿಚ್ ಆಫ್ ಆಗಿದೆ, ಅಷ್ಟು ಗೊತ್ತೇ ಇಲ್ಲ. ಅದು ನಾನು ಹೇಳಿದ್ನಲ್ಲ, ಸಡನ್ನಾಗಿ ಮೊಬೈಲ್ನ ಕಟ್ ಮಾಡಿದ್ನಲ್ಲ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋ ಮೊಬೈಲ್ ಯೂಸ್ ಅಂತ. ಹಾಗೆ ನೋಡಿ ಸೀದಾ ಕಟ್ ಮಾಡಿದೆ, ನೋಡುವಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸೀದಾ ಬಂದು ಕಾರಲ್ಲಿ ಈಗ ನೋಡಿ ಚಾರ್ಜ್ಗೆ ಹಾಕಿದ್ದೀನಿ, ಇಲ್ಲಿ ಚಾರ್ಜ್ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಈಗ ಹೋಗ್ತಾ ಇರೋದು ನಾವು ಸೌತಡ್ಕ, ಅಂದರೆ ಗಣಪತಿ ಟೆಂಪಲ್ ಇದೆ, ಅದು ಲಾಸ್ಟ್. ಅಲ್ಲಿ ಹೋಗಿ ವೀಡಿಯೋ ಎಂಡ್ ಮಾಡ್ತೀನಿ, ಅದೊಂದು ಟೆಂಪಲ್ನ ತೋರಿಸಿ. ನೋಡಿ ನಾವಾಗ ಇಲ್ಲಿ ಸ್ನಾನ ಮಾಡ್ತಾ ಇದ್ದೀವಲ್ಲ, ಮೀನು ತೋರಿಸ್ತದೆ, ಅದೇ ಪಾಯಿಂಟ್ ಇದು. ಹೆಂಗಿದೆಯಲ್ಲ, ಜನನಿಲ್ಲ ಬ್ರೋ ಈಗ ನೋಡಿ, ಇಲ್ಲಿಗ ಬ್ರೋ ಎಲ್ಲ ಜೀರೋ. ಹಾಂ ಅದೇ ಯಾರಿಲ್ಲ ಅಲ್ಲಿ, ಎಲ್ಲ ಖಾಲಿ ಆಗಿದೆ. ಅವಾಗ ಅಷ್ಟು ರಶ್ ಇತ್ತು ಅಲ್ಲಿ. ಇಲ್ಲಿ ಒಂದು ಪಾರ್ಕ್ ಉಂಟು, ಇಲ್ಲಿ ಕಪಲ್ಸ್ ಎಲ್ಲ ಬರ್ಬೋದು ಪಾರ್ಕಿಗೆ. ಹೇಳಿ, ಕಪಲ್ಸ್ ಮತ್ತೆ ಕಪಲ್ಸ್ ಯಾರು ಬೇಕಾ, ಫ್ಯಾಮಿಲಿ ಎಲ್ಲ ಬರ್ಬೋದು ಇಲ್ಲಿಗೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆಯಲ್ಲ. ಹಿಂಗಿದೆ ಬ್ರೋ ಒಳಗಡೆ, ಇದು ಸೂಪರ್ ಇದೆ. ಹೋಗುವ? ಬೇಡ ಬ್ರೋ ಬೇಡ, ಫಸ್ಟು ದೇವಸ್ಥಾನ ಮೇನ್. ಎಲ್ಲ ಬರೀ ದೇವಸ್ಥಾನ ಸುತ್ತಾಡೋದಾಯಿತು. ಎಷ್ಟು ಫಸ್ಟ್ ಧರ್ಮಸ್ಥಳ, ಆಮೇಲೆ ಸುಬ್ರಹ್ಮಣ್ಯ, ಎರಡೂ ಅಕಸ್ಮಾತ್ ಎರಡಕ್ಕೂ ಬಂದರೆ ತುಂಬ ಲೇಟ್ ಆಗುತ್ತೆ, 2 ದಿನ ತಗೊಳುತ್ತೆ. ಬರೀ ಅರ್ಧ ದಿನದಲ್ಲಿ ಆಗಿದೆ ಎಲ್ಲ ಇವರಿಂದ. ಕಿರಣ್ ಅವರೇ, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ನಿಮ್ಗೆ ಇಷ್ಟು ಪವರ್ ಇಲ್ಲಿಂದ ಬರ್ತದೆ ಅಂತ ಸತ್ಯ ಅಲ್ಲ ಬ್ರೋ? ಅಲ್ಲ ಏನು ಬ್ರೋ, 10 ನಿಮಿಷಕ್ಕೆ ಒಂದೊಂದು ಆಗ್ತದೆ ದರ್ಶನ, ಗೊತ್ತಾ? ನಾನು ಲಾಸ್ಟ್ ಟೈಮ್ ನನಗೆ ಆಗಿರಲಿಲ್ಲ, ಸೀದಾ ನಿಂತು ಹೊರಡೆ ಹೋಗಿದ್ದು ನಾನು. ಗಣಪತಿ ದೇವಸ್ಥಾನನ ತೋರಿಸಿ ಎಂಡ್ ಮಾಡ್ತೀನಿ ವಿಡಿಯೋ ಅಲ್ಲಿಗೆ. ಆಮೇಲೆ ಸ್ವಲ್ಪ ಹೊಲ್ಕೊಂಡೆ ಬಿಡೋದು ಗಾಡಿಯಲ್ಲಿ, ಮತ್ತೇನಿಲ್ಲ. ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ, ಸ್ವಲ್ಪ ಹೋಗಿ ಮುಂದೆ. ಇನ್ನೂ ಎಷ್ಟು ಕಿಲೋಮೀಟರ್ ಇಲ್ಲಿಂದ? 3 ಕಿಲೋಮೀಟರ್, 15 ಕಿಲೋಮೀಟರ್ ಅಷ್ಟೇ ಇರೋದು. ಒಂದು ಅರ್ಧ ಗಂಟೆಲ್ಲ ಆಗ್ಬೋದು. ತೋರಿಸ್ತೀನಿ ನಿಮ್ಗೆ ಅದು ಹೇಗಿದೆ ಅಂತ, ಮತ್ತೆ ಎಂಡ್ ಮಾಡ್ತೀನಿ ವಿಡಿಯೋ. ನಡೀರಿ, ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿದೆ ನೋಡಿ. ಈ ಬೋರ್ಡ್ ನೋಡಿ, 800 ವರ್ಷ ಹಳೆ ದೇವಸ್ಥಾನ. ನೋಡ್ತಾ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ರೆ, ಹಾಗೆ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ಯಾವ್ದು ಬ್ರೋ? ಬಸವೇಶ್ವರ ದೇವಸ್ಥಾನ. 800 ವರ್ಷ ಹಳೇದಂತೆ, ಹೇಗಿರುತ್ತೆ ಬ್ರೋ? ಯೋಚನೆ ಮಾಡಿ. ಹೋಗಿದ್ರೆ ಯಾವಾಗಾದ್ರೂ ನೀವು ಮುಂಚೆ ಏನಾದ್ರು ಎಲ್ಲಾದ್ರೂ? ಇಲ್ಲ, ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಅದನ್ನ ಮಾತ್ರ, 800 ವರ್ಷ ಹಳೇದ ಅಂತ. ನೋಡಲ್ಲ ಎಲ್ಲಿದೆ ಅಂತ. ಇಲ್ಲಿದೆ ರೋಡ್ ಅಲ್ಲ, ಸ್ಟೇಟ್ ರೋಡ್ ಅಲ್ಲ ನೋಡಿ. ಹೋಗೋ ರೋಡ್ ಕೂಡ ಹಿಂಗಿದೆ, ಆಫ್ ರೋಡ್, ಫುಲ್ ಜಂಗಲ್ ಮಧ್ಯೆ ಹೋಗ್ಲಿಕ್ಕೆ. ನೋಡಿ ಒಳಗಡೆ ಬರೋಕ್ಕಿಂತ ಮುಂಚೆನೆ ಸಿಕ್ತು ಟೆಂಪಲ್ ಇದೆ, ಅಲ್ಲಿಂದನೇ ಕಾಣ್ತದೆ. ಒಂದು 50 ಮೀಟರ್ ಬರಲಿಲ್ವ ಅಂತ. ಹೊಂಡ ಇದೆ ಅಂತ ಇಲ್ಲೇನು, ನದಿ, ಕೆರೆ. ಲೊಕೇಶನ್ ನೋಡಿ ಹೇಗಿದೆ ಅಂತಲ್ಲ, ಸೂಪರ್ ಇದೆ. ಮಳೆಗಾಲಕ್ಕೆ ಹೆಂಗೆ ಕಾಣ್ಬೋದು, ಇದು ಗ್ರೀನ್ ಈಗಲೇ ಇಷ್ಟು. ಕೆರೆ ನೋಡಿ ಎಷ್ಟು ಓಲ್ಡ್ ಇದೆ ಅಂತ. ಫುಲ್ ಹಸಿರು ನೀರಿದೆ, ತುಂಬ ಆಳ ಇದೆ ಅಂತ. ಅವರು ಹೋಗ್ತಾರೆ, ನಾನು ಹೋಗ್ತೇನೆ ನೋಡಿ. ಜಸ್ಟ್ ಫೋಟೋ ಹಾಕಿ ವೀಡಿಯೋನ ಕರೆಕ್ಟಾಗಿದೆ, ಇಷ್ಟೇನ. ಯಾರೋ ಓದೋಕ್ಕೆ ಇಷ್ಟ ಇದ್ದರೆ ಓದಿ ಸ್ಟಾಪ್ ಮಾಡಿ ವೀಡಿಯೋನ ನೋಡಿ. ಇಷ್ಟೆಲ್ಲ ಇದೆ. ಇನ್ನೊಂದು ಸಾರಿ ತೋರಿಸ್ತೀನಿ ಮೇಲಿಂದ. ನಡೀರಿ ಒಳಗಡೆ ಹೋಗೋಣ. ನೋಡಿ ದೇವಸ್ಥಾನ ಬಂದಾಗಿತ್ತು, ಇದೇ ದೇವರು. ಅಂದರೆ ಮಧ್ಯಾಹ್ನ ಟೈಮ್ ಬಂದವಲ್ಲ, ಅದೇ ಕಾರಣಕ್ಕೆ. ನಡೀರಿ ಹೋಗೋಣ ಇನ್ನು. ಓ ಎಷ್ಟು ಸುಡ್ತಾ ಇದೆ ಗೊತ್ತಾ ಕಾಲು. ದೇವಸ್ಥಾನನಾದರೆ ರೀಬಿಲ್ಡ್ ಮಾಡಿದ್ದಾರೆ, ಅಂದರೆ ಎಲ್ಲ ಹೊಸದು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಒಳಗಡೆ. ಆದರೆ ಕೆರೆನ ಏನೂ ಮಾಡಿಲ್ಲ ನೋಡಿ. ಆಮೆ ಇದೆ ನೋಡಿ, ಆಮೆ ಬಂತು ಮೇಲೆ, ಕಾಣುತ್ತಾ?
ನೋಡಿ 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 ಇವಾಗ ಮುನುಗ್ತು ವಾಪಸ್. ತುಂಬ ಇದೆ, ಅಲ್ಲಿ ಹಾವಿತ್ತು ಅವಾಗ ನೋಡೋಕಲ್ಲಿ, ಅಲ್ಲಿ ಹಾವು ಕೂಡ ಬಂದಿತ್ತು ಅಲ್ಲಿ ಸ್ವಲ್ಪ ಕೆಳಗಡೆ, ಅದ್ರ ಕೆಳಗಡೆನೂ ಅದು ಕೂಡ ಇಲ್ಲ. ಇದನ್ನು ಮಾತ್ರ ಹಾಗೆ ಇದೆ, ಎಷ್ಟು ವರ್ಷದಿಂದ ಇದೆ ಗೊತ್ತಿಲ್ಲ, ಮಾತ್ರ ನೋಡೋಕೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಮಾತ್ರ ನೋಡಲಿಕ್ಕೆ. ಆಮೆ ಇತ್ತು, ಒಂದು ದೊಡ್ಡ ಆಮೆ ಅಲ್ಲಿ ಹೋಯ್ತು, ಅದು ಕೂಡ ಹಾವು ಕೂಡ ಇತ್ತು ಅಲ್ಲಿ, ಅದು ಕೂಡ ಹೋಯ್ತು. ಆ ಕಡೆ ಹೋಯ್ತು, ಯಾವ ಕಡೆ ಹೋಯ್ತು ನೋಡಲಿಲ್ಲ, ವಿಡಿಯೋ ಮಾಡೋಷ್ಟರಲ್ಲಿ ಹೋಯ್ತು ಅದು. ನೋಡಿ ದೇವಸ್ಥಾನಕ್ಕೆ ಬಂದ್ವಿ, ಸೌದಡ್ಕ ಗಣಪತಿ ದೇವಸ್ಥಾನ ಪೂಜೆ ಆಗ್ತಿತ್ತು. ನೋಡಿ ಪೂಜೆ ಎಲ್ಲ ಮಾಡಿಸಿದ್ವಿ. ಅಲ್ಲಿ ಫೋನ್ ಯೂಸ್ ಮಾಡಲಿಕ್ಕಿಲ್ಲ ನೋಡಿ, ದೇವರು ಅಲ್ಲಿ ಉಂಟು ಗಿಡದ ಹಿಂದೆ, ಅದಕ್ಕೆ ಫೋನೇ ತೆಗಲಿಲ್ಲ ಹೊರಗಡೆ. ಅವನಲ್ಲಿ ಎಲ್ಲೋ ಚೀಟಿ ತರ್ಲಿಕ್ಕೆ ಹೋದ ಅಂತ ಪ್ರಸಾದ ತರ್ಲಿಕ್ಕೆ ಹೋಗಿದ್ದಾನೆ, ಅಲ್ಲೂ ಹೋದವನು ಅಲ್ಲಿ. ಅವಲಕ್ಕಿ ಪ್ರಸಾದ ಫೇಮಸ್ ಅಲ್ಲ ಬರೋ ಇಲ್ಲಿ, ನೋಡೋಣ ತರಲಿ ನೋಡೋಣ. ನೋಡಿ ದೇವಸ್ಥಾನದ ಮುಂದೆ ಒಂದು ಕೆಫೆ ಇದೆ, ಅದಾದಮೇಲೆ ಇಲ್ಲಿ ಹೂವಿನ ಅಂಗಡಿ ಇದೆ, ಎಲ್ಲ ಪೂಜೆ ಬೇಕಾಗಿರೋಂಥ ಹೂವೆಲ್ಲ ಸಿಗುತ್ತೆ. ಅಲ್ಲಿ ಸ್ವಲ್ಪ ಜಾತ್ರೆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ. ಗಾಡಿ ಹಿಂದೆ ಕಾಣ್ತದೆ ನಿಮಗೆ, ನಮ್ಮ ಗಾಡಿ ಈ ಕಡೆ ನಿಂತ್ಕೊಂಡೆ ನೋಡಿ, ಇಲ್ಲಿ ಹಿಂದೆ ಕಾಣ್ತಾ ಇದೆ ಕರೆಕ್ಟ್ ಹಿಂದೆ. ಇನ್ನೊಂದ್ಸರಿ ತೋರಿಸಿ ಟ್ರೈ ಮಾಡ್ತೀನಿ. ಎಲ್ಲ ಗಂಟೆಗಳು ಕಟ್ಟಿದ್ದಾರೆ, ಬೇಡ್ಕೊಂಡೆಲ್ಲ ನೋಡಿ ಬರ್ತಾ ಇದೆ ನೀವು ಕೂಡ. ಅವಲಕ್ಕಿ, ಹಾಂ ಅವಲಕ್ಕಿ ಪ್ರಸಾದ ಕೊಡಿಲಿ, ಸ್ವಲ್ಪ ಸ್ವಲ್ಪ ಕೊಡಿ, ಸ್ವಲ್ಪ ತಿನ್ನು ಮಾರಾಯ, ಏ ಅಷ್ಟು ಬೇಡ, ತಿನ್ನು ಮಾರಾಯ. ನಾನು ಅಷ್ಟು ವೇಸ್ಟ್ ಮಾಡ್ತೀನಪ್ಪ, ಸ್ವೀಟ್ ತಿನ್ನಲ್ಲ. ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ಇದು ಮುಗಿಸ್ಕೊಂಡು ಹೋಗೋಣ ಸೀದಾ. ಆಯ್ತಲ್ಲ ಬರೀ ಇವತ್ತಿನ ದಿನ ಎಷ್ಟು ದೇವಸ್ಥಾನ ಸುತ್ತಾಡಿದ್ವಲ್ಲ, ಬೆಳಗ್ಗಿಂದ ನಿನ್ನೆ ರಾತ್ರಿಯಿಂದ ಓಡಾಡ್ತಾ ಇದ್ದೆ 12 ಗಂಟೆಯಿಂದ. ಅವನಿಗೂ ನಿದ್ದೆ ಇಲ್ಲ. 12 ಗಂಟೆಯಿಂದ ಇವತ್ತು ರೆಸ್ಟ್. ಎಷ್ಟು ಬೇಗತ್ತೆ ಅಷ್ಟು ಬೇಗ ಮನೆಗೆ ಹೋಗಿ ಸೀದಾ ಇವ್ರು ಮನ್ಕೋತಾರೆ, ನನ್ನ ಕೆಲಸ ಇದೆ ಎಡಿಟ್ ಮಾಡೋದು ವೀಡಿಯೋ. ನೋಡಿ ಹಿಂದೆ ಲೊಕೇಶನ್ ಹೇಗಿದೆ, ಸೂಪರ್ ಇದೆಯಲ್ಲ ಬರೋ ಹಿಂದೆ ನೋಡಿ. ಫೋನ್ ಹಿಡಿಯೋಕೆ ಆಗ್ತಿಲ್ಲ, ಶೇಕ್ ಆಗ್ತಿದೆ. ನೋಡಿದ್ರಲ್ಲ, ನಾವು ಸೌದಡ್ಕ ಗಣಪತಿ ಟೆಂಪಲ್ನ ಹೋಗಿ ಬಂದಿದ್ದೀವಿ. ಈಗ ನಾನು ಹೇಳಿದ್ದೆ ವಿಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿ ಹೋಗಿ ಬಂದಮೇಲೆ ಅಂತ. ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಹೋಗೋದು ಲೇಟ್ ಆಗುತ್ತೆ. ಬರುವಾಗ ಮನ್ಕೊಂಡಿದ್ದೆ, ಇವನು ಗಾಡಿ ಸ್ಟಾಪ್ ಆಗೋಣ, ಇಬ್ರು ಮನ್ಕೊಂಡಿದ್ದಲ್ಲ ಅವರು, ನಾನು ಅವ್ರು ಮನ್ಕೊಂಡಿದ್ವಿ. ಇವನೇ ಒಂದು ಸ್ಟಾಪ್ ಮಾಡಿ ಎಬ್ಸಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಹೋಗಿದ್ದೀವೋ ಇಲ್ವೋ ಅಂತ. ಆಮೇಲೆ ಹೋಗಿ ಗಣಪತಿ ಟೆಂಪಲ್ ಮುಂದೆ ನಿಂತ್ಕೊಂಡಿದ್ವಿ. ಮತ್ತೆ ಎದ್ದು ಸೀದಾ ಎಲ್ಲ ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿಸಿ ಮುಗೀತು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ನೋಡಿದ್ರಲ್ಲ, ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲದಕ್ಕೂ ತಲೆಮುಡಿ ಕೊಡ್ಲಿಕ್ಕಿತ್ತು, ಎಲ್ಲ ಮುಗ್ದಿದೆ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ, ಬೈಕ್ ರೈಡ್ ಆಗಿರುತ್ತೆ ಜಾಸ್ತಿ. ಮತ್ತೆ ನೋಡೋಣ ಕಾರ್ ರೈಡ್ ಯಾವಾಗ ಪ್ಲ್ಯಾನ್ ಆಗುತ್ತೆ ಅಂತ. ಇಲ್ಲ ಇನ್ನು ಕಾರ್ ರೈಡ್, ಜಸ್ಟ್ ಬೈಕ್ ರೈಡ್ ಮಾತ್ರ. ಇನ್ನು ಇವ್ರು ಸಿಗಲ್ಲ, ಯಾಕಂದ್ರೆ ಇವ್ರದ್ದು ಕೆಲಸ ಇರುತ್ತೆ. ಬ್ರೋ ಎಲ್ಲರೂ ಮತ್ತೆ ಬರ್ತೀರಾ ವಿಡಿಯೋದಲ್ಲಿ ಯಾವಾಗಾದ್ರು? ನೋಡ ಒಂದು ಸಿಗೋಣ, ಇಲ್ಲಾಂದ್ರೆ ಇಲ್ಲ. ಇವರು ಕೆಲಸದಲ್ಲಿ ಬಿಸಿ ಇರ್ತಾರೆ, ಅವ್ರಿಗಂತೂ ರಜಾನೆ ಸಿಗಲ್ಲ. ಆದ್ರೂ ಪರವಾಗಿಲ್ಲ, ನೀವು ವಿಡಿಯೋ ನೋಡಿದ್ರಲ್ಲ, ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಹಾಕಿ. ಈ ವಿಡಿಯೋದಲ್ಲಿ ಇರೋದು ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಬಾಯ್, ತಡೀರಿ ಬ್ರೋ, ಇನ್ನೂ ಹೇಳ್ತೀನಿ ಸ್ವಲ್ಪ. ವಿಡಿಯೋದಲ್ಲಿ ನೋಡಿ, ನಿಜವಾಗ್ಲೂ ನೋಡಿ ಈ ವಿಡಿಯೋನ ಹೆಂಗ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಫುಲ್ ನಿದ್ದೆಗಣ್ಣಲ್ಲೇ ಮಾಡಿರೋದು ವಿಡಿಯೋ. ಬೆಳಗ್ಗೆ ರಾತ್ರಿ ನೋಡಿರ್ಬೇಕು ನೀವು, ಕಂಟಿನ್ಯೂ ವಿಡಿಯೋ ಇದೆ. ನೀವು ಯಾರು ಧರ್ಮಸ್ಥಳದ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡಿ, ಆಮೇಲೆ ಇದನ್ನ ನೋಡಿ. ವಿಡಿಯೋನ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಇಡೀ ರಾತ್ರಿ ನಾವು ಒಂದು ಸ್ವಲ್ಪ ಕೂಡ ಮನ್ಕೊಂಡಿಲ್ಲ, ಹಾಗೆ ಕ್ಯೂ ಅಲ್ಲಿ ಹೋಗಿದ್ವಿ. ಹಾಗೆ ಆ ರೆಸ್ಟಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ, ಸಾಕಾಗ್ಬಿಡ್ತು. ನಿಂತ್ಕೊಂಡೆಲ್ಲ ನಿದ್ದೆ ಮಾಡ್ತಾ ಇದ್ವಿ. ಆ ನಿದ್ದೆಗಣ್ಣಲ್ಲೇ ನಾವು ವಿಡಿಯೋ ಮಾಡಿರೋದು. ಅದಕ್ಕೆ ಅದೇ ಕಾರಣ ಕೇಳ್ತೀನಿ, ವಿಡಿಯೋಲ್ಲಿ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಹಾಕಿ. ಇನ್ನೂ ನಿದ್ದೆಗಣ್ಣಲ್ಲೇ ಇದೀನಿ ಈಗ, ಅದಕ್ಕೆ ವಿಡಿಯೋ ಎಂಡ್ ಮಾಡಿ ಸೀದಾ ಮನ್ಕೊಳ್ಳೋದೆ ಮಂಗಳೂರು ಹೋಗೋ ತನಕ. ಆಮೇಲೆ ಮತ್ತೆ ನೋಡೋಣ ಏನಾಗ್ತದೆ ಅಂತ, ಮತ್ತೆ ಎಡಿಟ್ ಮಾಡ್ಲಿಕ್ಕೆ ಇರುತ್ತೆ. ಈ ವಿಡಿಯೋದಲ್ಲಿ ಇರೋದಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಬ್ರೋ, ಬಾಯ್ ಬಾಯ್.